ನಾವು ನೋಡುವುದು ಯಾವುದು ಪಂಚೇಂದ್ರಿಯಗಳನ್ನು ತಿಳಿಯಬೇಕು. ಕಣ್ಣಿಂದ ನೋಡಬೇಕು, ಕೈಯಿಂದ ಮುಟ್ಟಬೇಕು, ಏನೋ ಮಾಡಿ ಇದರಿಂದ ಯಾವುದು ಪಂಚೇಂದ್ರಿಯಗಳನ್ನು ತಿಳಿಯಬೇಕು. ಅಪ್ರಾಕೃತವಾದ ಪದಾರ್ಥ ಪಂಚೇಂದ್ರಿಯಗಳಿಗೆ ಗೋಚರವಾಗುವುದಿಲ್ಲ ಅಂತ ಅವರೇ ಹೇಳ್ತಾರೆ, ಶಾಸ್ತ್ರಕಾರರೇ ಹೇಳ್ತಾರೆ. ಪಂಚೇಂದ್ರಿಯಗಳಿಗೆ ಕಾಣಿಸುವುದೇ ಇಲ್ಲ. ಅವನಿಗೆ ಹೆಸರೇನು? ಅಧೋಕ್ಷಜ. ಅಧಃ ಅಕ್ಷಜ. ಅಕ್ಷ ಅಂದ್ರೇನು? ಇಂದ್ರಿಯಗಳು. ಇಂದ್ರಿಯಗಳಿಂದ ಹುಟ್ಟತಕ್ಕಂತಹ ಜ್ಞಾನವನ್ನೆಲ್ಲ ಅಧಃ ಅಂತ ಏನೋ ಅದನ್ನು ಕೆಳಗಡೆ ದಮನ ಮಾಡಿದ್ದಾನೆ ಅಂದರೆ ಅದಕ್ಕೆ ಗೋಚರವಾಗುವುದಿಲ್ಲ ಅಂತ ಅರ್ಥ. ಇಂದ್ರಿಯಗಳಿಂದ ಬರತಕ್ಕಂತಹ ಜ್ಞಾನಕ್ಕೆ ಅವನು ಗೋಚರನಾಗುವುದೇ ಇಲ್ಲ, ಅದರಿಂದ ಅವನಿಗೆ ಅಧೋಕ್ಷಜ. ಇಂದ್ರಿಯಗಳಿಗೆ ಗೋಚರವಾಗದೇ ಇರತಕ್ಕಂಥ ಒಂದು ಆಕಾರ ಇದೆ, ಒಂದು ಶರೀರ ಇದೆ ಅಂತಂದರೆ ಇದನ್ನು ಹೇಗೆ ನಾವು ನಂಬುವುದು? ಇದೊಂದು ಪ್ರಶ್ನೆ ಬರ್ತದೆ. ಮತ್ತೆ ಈ ಪ್ರಾಕೃತವಾದ ಶರೀರ ಇಲ್ಲದೇ ಇರತಕ್ಕಂಥವನು ಅಶರೀರಂ, ಶರೀರೇಶು ಅವಸ್ಥಿತಂ ಇತ್ಯಾದಿಗಳೆಲ್ಲ ಉಪನಿಷತ್ತಲ್ಲಿ ಹೇಳ್ತದಲ್ಲ, ಅಶರೀರ ಅಂತಂತ ಇದ್ದೀರಿ. ಅಲ್ಲಿ ಅಶರೀರ ಅಂತ ಶರೀರ ಇಲ್ಲ ಅಂತ ಹೇಳ್ತಾ ಇದ್ದೀರಿ ನೀವು, ಇಲ್ಲಿಗ ಶರೀರ ಇದೆ ಅಂತ ಹೇಳ್ತಾ ಇದ್ದೀರಿ. ಇದೆಲ್ಲ ಪರಸ್ಪರ ವಿರುದ್ಧವಾಗಿರ್ತಕ್ಕಂಥ. ನಮ್ಮ ವೇದಗಳಲ್ಲಿ ಎಲ್ಲಿಯೂ ಕೂಡ ಸಶರೀರನನ್ನು ಹೇಳುವುದಿಲ್ಲ. ಸಶರೀರ ಎಲ್ಲ ಶಾರೀರ, ಆತ್ಮ, ಯಾರು? ಜೀವ ಅಂತಲೇ ಹೇಳೋದು. ಶರೀರ ಉಳ್ಳವನು ಜೀವನೇ, ಶರೀರ ಇರತಕ್ಕಂಥವನು ಪರಮಾತ್ಮ ಅಂತ ನೀವೂ ಒಪ್ಪುವುದಿಲ್ಲ, ಶಾಸ್ತ್ರವೂ ಹೇಳ್ತಾ ಇಲ್ಲ. ಅದನ್ನ ಶರೀರ ಇಲ್ಲದೇ ಇರತಕ್ಕಂಥ ಅಂತಹ ಪರಮಾತ್ಮ, ಪ್ರಾಕೃತವಾದ ಶರೀರ ಇಲ್ಲದೇ ಇರತಕ್ಕಂಥ ಒಬ್ಬ ಪರಮಾತ್ಮ ಇದ್ದಾನೆ ಅಂತನ್ನೋದಕ್ಕೆ ಏನು ಪ್ರಮಾಣ ಇದೆ? ಶಾಸ್ತ್ರ ಅಂತೂ ಪ್ರಮಾಣ ಆಗುವುದಿಲ್ಲ, ಕಣ್ಣಿಗೆ ಕಾಣಿಸುವುದಿಲ್ಲ, ಪ್ರತ್ಯಕ್ಷಕ್ಕೆ ಕಾಣಿಸುವುದಿಲ್ಲ, ಶಾಸ್ತ್ರ ಹೇಳುವುದಿಲ್ಲ. ಇನ್ನೇನು ಯಾವುದು ಏನು ಪ್ರಮಾಣದಿಂದ ಹೇಳ್ತಾ ಇದ್ದೀನಿ ನೀವು ದೇವರಿಗೆ? ದೇವರು ಒಬ್ಬರು ಇದ್ದಾನೆ ಅಂತ ಹೇಗೆ ಹೇಳ್ತೀರಾ ನೀವು? ಇಲ್ಲವೇ ಇಲ್ಲ. ದೇವರು ಅಂತ ಅನ್ನೋದೇ ಇಲ್ಲ. ಒಬ್ಬ ಶರೀರಿ ಇದ್ದರೆ ಏನೋ ಚತುರ್ಭುಜ ಚಕ್ರ ಶಂಖ ಗದಾ ಪದ್ಮಧಾರಿಯಾಗಿ ಶೇಷನ ಮೇಲೆ ಪೌಡಿಸಿ ಮಲಗಿದ್ದಾನೆ, ಅವನೊಬ್ಬ ಜೀವ. ಅವನೊಬ್ಬ ಜೀವ ಅಂತನ್ನಿ, ಪರಮಾತ್ಮ ಅಂತ ತಿಳ್ಕೊಬೇಡಿ ಎಂತಾರೆ. ಹೀಗೆ ಹೇಳ್ತಕ್ಕಂಥವ್ರು ಇದ್ದಾರೆ. ತಾರ್ಕಿಕರು ಹೀಗೆ ಹೇಳ್ತಾರೆ. ತಾರ್ಕಿಕರು ಏನು ಹೇಳ್ತಾರೆ ಅಂತಂದರೆ, ಅವರಲ್ಲಿ ದೇವತೆಗಳು ಅಂತಂದರೆ ನರಸಿಂಹದೇವರು ಕಂಬದಿಂದ ಗುಡುಗುಡಿಸಿ ಹೊರಗಡೆ ಬಂದರು. ಯಾರು ಗೊತ್ತೇ? ನರಸಿಂಹನನ್ನು ಆ ರೀತಿ ಉಪಾಸನೆ ಮಾಡಿದಂಥವನಿದ್ದಾನೆ ಒಬ್ಬ ಜೀವ. ಉಪಾಸನೆ ಮಾಡಿ ಅವನಲ್ಲಿ ಆವೇಶ ಬಂದ್ಬಿಡ್ತು, ಅವನು ಹೊರಗಡೆ ಬಂದ ನರಸಿಂಹನ ಹಾಗೆ ಅಂತ. ಆವೇಶ ಹೊರತು ಸಾಕ್ಷಾತ್ ನರಸಿಂಹ ದೇವರೇ ಅಲ್ವೇ ಅಲ್ಲ ಅಂತ ಹೀಗೆ ಹೇಳ್ತಕ್ಕಂಥವ್ರು ಇದ್ದಾರೆ. ಎಲ್ಲ ದೇವತೆಗಳು ಅಷ್ಟೇ. ಅವರು ತಾರ್ಕಿಕರಲ್ಲಿ ಪರಮಾತ್ಮನಿಗೆ ಶರೀರ ಇಲ್ಲವೇ ಇಲ್ಲ, ಜೀವನಿಗೆ ಮಾತ್ರ ಶರೀರ ಇರೋದು, ಪರಮಾತ್ಮನಿಗೆ ಶರೀರನೇ ಇಲ್ಲ. ಯಾಕೆ? ಶರೀರ ಅಂತಂದರೆ ಪ್ರಾಕೃತನೇ. ಪ್ರಾಕೃತವಾದ ಶರೀರ ನೀವೇ ಇಲ್ಲ ಅಂತಂದ ಮೇಲೆ ನೀವು ಶರೀರ ಇದೆ ಅಂತ ಹೇಗೆ ಹೇಳ್ತೀರಾ? ಪ್ರಾಕೃತ ಶರೀರ ಬಿಟ್ಟು ಇನ್ನೊಂದು ಅಪ್ರಾಕೃತವನ್ನು ಶರೀರ ಇದೆ ಅಂತಂದರೆ ಇದಕ್ಕೆ ಏನರ್ಥ? ಒಪ್ಪುವುದಿಲ್ಲ. ಇದು ಮೋಹ. ಪ್ರಾಕೃತವಾದ ಪದಾರ್ಥವನ್ನು ನೋಡಿ 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 ನಮಗೆ ಅಭ್ಯಾಸ ಆಗಿಬಿಟ್ಟಿದೆ. ಅಪ್ರಾಕೃತವಾದ ಇನ್ನೊಂದು ಪದಾರ್ಥ ಇದೆ ಅಂತನ್ನೋದು ನಮ್ಮ ಮನಸ್ಸಿಗೆ ಬರೋದಿಲ್ಲ, ಏನು ಮಾಡಿದರೂ ಬರೋದಿಲ್ಲ. ಅದಕ್ಕೊಂದು ಉದಾಹರಣೆ ಸಿಗುವುದಿಲ್ಲ ಅಲ್ಲ, ಒಂದು ದೃಷ್ಟಾಂತ ಕೊಡಬೇಕಲ್ಲ. ನೋಡಿ, ಇದೇ ಥರ ಒಂದು ಇರ್ತದೆ ಅಂತ ಒಂದೇ ಒಂದು ದೃಷ್ಟಾಂತ ಸಿಗುವುದಿಲ್ಲ ಅಂತಂದರೆ ನೀವು ಅಪ್ರಾಕೃತವಾದ ಒಂದು ಪದಾರ್ಥ ಇದೆ ಅಂತ ನೀವು ಹೇಗೆ ಹೇಳ್ತೀರಾ? ನೀವು ಇದಕ್ಕೋಸ್ಕರನೇ ಇವರು ಏನು ಮಾಡಿದರು? ವಿಶಿಷ್ಟಾದ್ವೈತಗಳು ರಾಮಾನುಜ ಪಂಥದಲ್ಲಿ ದೇವರಿಗೆ ಶರೀರ ಇದೆ. ಯಾವ ಶರೀರ ಅಂತಂದರೆ ಸತ್ವಗುಣಮಯವಾಗಿರುತ್ತೆ ಶರೀರ. ಶರೀರ ಒಪ್ಪಿಬಿಟ್ರೆ ಅವನು ಜೀವ ಆಗಿಬಿಡ್ತಾನಲ್ಲ ಅಂತಂದರೆ, ಜೀವನಿಗೆ ತ್ರಿಗುಣಾತ್ಮಕವಾದ ಶರೀರ ಇದೆ, ಪರಮಾತ್ಮನಿಗೆ ಒಂದೇ ಒಂದು ಗುಣ ಸಾತ್ವಿಕ ಗುಣ. ಯಾಕೆ ಹೀಗೆ ಮಾಡಿದ್ರಿ ಅಂತಂದರೆ, ಅಶರೀರ ಅಂತ ವಾಕ್ಯ ಇದೆ, ಶರೀರವನ್ನು ಹೇಳ್ತಾ ಇದ್ದಾರೆ. ಸಾಕ್ಷಾನ್ ಮನ್ಮಥ ಅಂತ ಶರೀರವನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಎರಡನ್ನು ಕೂಡ ಕೂಡಿಸ್ಬೇಕಾಗಿದ್ರೆ ಏನು ಹೇಳಬೇಕು? ಶರೀರ ಇದೆ, ಅದು ಪ್ರಾಕೃತವಾದ್ದಲ್ಲ. ಪ್ರಾಕೃತ ಅಂದರೆ ಶಬ್ದಕರ್ಥ ಏನು? ತ್ರಿಗುಣಾತ್ಮಕ ಅಲ್ಲ, ಒಂದೇ ಗುಣ. ಸತ್ವಗುಣ. ಸತ್ವಗುಣದ ಏನು? ಅಲ್ಲಿ ಜ್ಞಾನ ಆನಂದಗಳೆಲ್ಲ ವೃತ್ತಿಯಾಗ್ತದೆ. ಸತ್ವಗುಣದ ಒಂದು ಸ್ವಭಾವ ಆಗಿದೆ. ಶುದ್ಧ ಸತ್ವ ಅಂದರೆ ಅರ್ಥವೇನು? ರಜೋಗುಣ ತಮೋ ಗುಣಗಳ ಮಿಶ್ರಣ ಇಲ್ಲದೆ ಇರತಕ್ಕಂಥ ಶುದ್ಧ ಸತ್ವ. ಅದು ಆನಂದವೇ ಉಂಟು ಮಾಡ್ತದೆ, ಜ್ಞಾನವನ್ನೇ ಉಂಟು ಮಾಡಿಕೊಡ್ತದೆ. ಆದ್ದರಿಂದ ದೇವರಿಗೆ ಅದರಿಂದ ಆನಂದವೇ ಬರ್ತದೆ, ಜ್ಞಾನವೇ ಬರ್ತದೆ ಹೊರತು ಅವರಿಗೆ ದುಃಖ ಇತ್ಯಾದಿಗಳು ಯಾವುದೂ ಇಲ್ಲ.
ಇದು ಒಂದು ರೀತಿಯ ಮೋಹ. ಯಾಕೆ ಅಂತಂದರೆ ಪರಮಾತ್ಮನಿಗೆ ಜ್ಞಾನ ಆನಂದಗಳು ದೇಹದಿಂದ ಬರಬೇಕೇನು? ಅವನು ಪರಮಾತ್ಮ ಆಗ್ತಾನೇನು? ಪರಮಾತ್ಮ ಜ್ಞಾನಾನಂದಮಯ ಆಗಿರಬೇಕು. ಅವನು ಇನ್ನೊಂದು ಕಡೆಯಿಂದ ಏನು ಆನಂದವನ್ನು ಪಡೆಯತಕ್ಕಂಥದ್ದಲ್ಲ. ಈಗ ಜೇನುತುಪ್ಪಕ್ಕೆ ಸಿಹಿ ಏನಾದರೂ ಸೇರಿಸ್ಬೇಕೇನೋ, ಸಿಹಿ ಬರಲಿಕ್ಕೋಸ್ಕರ ಅದಕ್ಕೇನಾದರೂ ಸೇರಿಸಲಿಕ್ಕೆ ಇದೆ, ಸೇರಿಸಿ ಸಿಹಿ ತರಬೇಕೇನೋ? ಅದು ಸ್ವಯಂ ಮಧು ಸಿಹಿ. ಪರಮಾತ್ಮ ಹಾಗೆ ಆನಂದಮಯ, ಜ್ಞಾನಮಯ. ಆ ಜ್ಞಾನ ಆನಂದಗಳು ಶರೀರದಿಂದ ಬರಬೇಕು ಅಂತ ಹೇಳ್ತಿದ್ದಾರೆ ಇವರು. ಏನು ಹೇಳಿ ಇದಕ್ಕೆ? ಇದು ತಪ್ಪು. ಈ ಥರ ಅವರು ಮಾಡ್ತಾ ಇದ್ದಾರೆ. ಶರೀರವನ್ನು ಒಪ್ಪುತ್ತಾರೆ, ಸಾತ್ವಿಕ ಶರೀರ ಇದೆ ಅಂತ. ಸತ್ವಮಯವಾದ ಅನಾದಿ ಕಾಲದಿಂದ ಅನಾದಿ ನಿತ್ಯವಾಗಿರತಕ್ಕಂಥ ಒಂದು ಶರೀರ ಇದೆ ಅಂತ ಹೇಳ್ತಾರೆ. ಇದು ಒಂದು ರೀತಿ ಮೋಹ, ಅನ್ಯಥಾ ಜ್ಞಾನ. ಯಾಕೆ ಅಂತಂದರೆ ಈ ಮೂರು ಗುಣಗಳಿಗೆ ಅಭಿಮಾನಿನಿ ಯಾರು? ರಮಾದೇವಿಯರು, ದುರ್ಗಾದೇವಿ. ಅಲ್ಲಿ ಸತ್ವಕ್ಕೆ ಶ್ರೀದೇವಿ, ರಜಸ್ಸಿಗೆ ಭೂದೇವಿ, ತಮಸ್ಸಿಗೆ ದುರ್ಗಾದೇವಿ. ಹಾಗಾದರೆ ಸತ್ವಕ್ಕೆ ಅಭಿಮಾನಿಯಾದ ಶ್ರೀದೇವಿ ಪರಮಾತ್ಮನ ಶರೀರಕ್ಕೆ ಅಭಿಮಾನಿಯಾಗಿಬಿಡ್ತಾಳಲ್ಲ. ಹಾಗಿದ್ದರೆ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾಗಿರತಕ್ಕಂತಹ ಶರೀರ ಪರಮಾತ್ಮನಿಗೆ ಅಂತಂದರೆ, ಹಾಗಾದರೆ ಲಕ್ಷ್ಮೀದೇವಿಗೆ ಏನು ಪರಮಾತ್ಮ ಅಧೀನ ಅಂತ ಹೇಳಿದಾಗ ಆಯಿತು. ಪರಮಾತ್ಮನಿಗೆ ಶರೀರ ಬಂದಿದ್ದು ದುರ್ಗಾಭಿಮನ್ಯಮಾನವಾದ ಸಾತ್ವಿಕ, ಇದು ಶ್ರೀದೇವಿಯಿಂದ ಅಭಿಮನ್ಯಮಾನವಾದ ಸತ್ವಗುಣದಿಂದ ಬಂದಿರೋದು. ಲಕ್ಷ್ಮೀದೇವಿಗೆ ಅಧೀನ ಪರಮಾತ್ಮ. ಅದು ಅವರಿಗೆ ಭೂಷಣನೇ. ಯಾಕೆಂದರೆ ಅವರು ಶ್ರೀ ವೈಷ್ಣವರವರು. ಶ್ರೀ ವೈಷ್ಣವರು, ಶ್ರೀಗೆ ಪ್ರಾಧಾನ್ಯ ಮೊದಲಿಗೆ. ಅಮ್ಮ ಅವರ ಗಂಡ ಏನಿದ್ರು ಅವನು ಸೃಷ್ಟಿ ಮಾಡೋದೆಲ್ಲ ಲಕ್ಷ್ಮೀದೇವಿಗೆ ಪ್ರೀತಿಗೋಸ್ಕರನೇ ಸೃಷ್ಟಿಯಾದಿಗಳೆಲ್ಲ ಮಾಡ್ತಿದ್ದಾನಂತೆ. ಲಕ್ಷ್ಮಿಯನ್ನು ಬಿಟ್ಟು ಒಂದು ಕ್ಷಣ ಇರಲಾರಂತೆ. ಅಷ್ಟು ನಾವು ಹೇಳ್ತೇವೆ ಪರಮಾತ್ಮನ ಬಿಟ್ಟು ಲಕ್ಷ್ಮಿ ಇರಲಾರಳು ಅಂತ. ಅವರು ಹೇಳ್ತಾರೆ ಲಕ್ಷ್ಮಿಯನ್ನು ಬಿಟ್ಟು ಪರಮಾತ್ಮ ಇರಲಾರಂತೆ. ಇದು ಒಂದು ರೀತಿಯಿಂದ ಮೋಹ. ಇದೆಲ್ಲ ಯಾಕೆ ಕಾರಣ ಏನು ಅಂತಂದರೆ ಇದೆ ಈ ಗುಣಕ್ಕೆ ಅಂತ. ಏಭ್ಯ ಪರಂ ಅಂತ, ಮಾಂ ಏಭ್ಯ ಪರಮವ್ಯಯಂ. ಏಭ್ಯ ಅಂದರೆ ಈ ಮೂರು ಗುಣಗಳಿಂದಲೂ ಆಚೆ ಇದ್ದೇನೆ ನಾನು ಅಂತ ಸ್ಪಷ್ಟ ಇದೆ. ಇವರೇನು ಮಾಡ್ತಾರೆ? ಏಭ್ಯ ಅಂತಂದರೆ ರಜೋಗುಣ ತಮೋಗುಣದಿಂದ ಆಚೆ, ಸತ್ವಗುಣದಲ್ಲಿ ಇದ್ದೆ ಅಂತಾನೆ ಅಂತ ಅರ್ಥ. ಹೀಗೆ ಮಾಡಿದರೆ ತಪ್ಪಾಗ್ತದೆ. ಇದು ಎಷ್ಟು ಮೋಹಕ್ಕೆ ಒಳಗಾಗ್ತಾರೆ. ಏಕವಿಂಶತಿ ಕುಭಾಷ್ಯ ಅಂತ ಹೇಳುವುದೇ ಇದಕ್ಕೋಸ್ಕರ. 21 ದುಷ್ಟ ಭಾಷ್ಯಗಳನ್ನು ಖಂಡನೆ ಮಾಡಿ ಶ್ರೀಮದಾಚಾರ್ಯರು ಭಾಷ್ಯವನ್ನು ರಚನೆ ಮಾಡಿದ್ದಾರೆ. ಈ 21 ಭಾಷ್ಯದಲ್ಲಿಯೂ ಕೂಡ ಈ ಒಂದು ರೀತಿ ಮೋಹ ಅಲ್ಲಿ ಇದ್ದೇ ಇರ್ತದೆ, ಅನ್ಯಥಾ ಜ್ಞಾನ ಇದ್ದೇ ಇರ್ತದೆ. ಪರಮಾತ್ಮನಲ್ಲಿ ಏನಾದರೂ ಒಂದು ಆ ಮೂರು ಗುಣಗಳ ಒಂದು ಸಂಪರ್ಕ ಅವರು ಮಾಡಿಬಿಡ್ತಾರೆ. ಈಗ ಇವರೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರು ಒಬ್ಬರೇ ಅಂತ ಹೇಳ್ತಕ್ಕಂಥ ಮಾತು ಯಾರು ಅದ್ವೈತಿಗಳು ಹೇಳೋದು. ಸತ್ವಗುಣದಲ್ಲಿ ಅವನೇ ವಿಷ್ಣು ಆಗ್ತಾನೆ, ರಜೋಗುಣದಲ್ಲಿ ಅವನೇ ಬ್ರಹ್ಮನಾಗ್ತಾನೆ, ತಮೋಗುಣದಲ್ಲಿ ಅವನೇ ರುದ್ರನಾಗ್ತಾನೆ. ಒಬ್ಬನೇ 3 ರೂಪ ಧಾರಣೆ ಮಾಡ್ತಾರೆ. ನಾವು ಹೇಳ್ತೇವೆ ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪಿ ಶಿವಸ್ಥಿತಃ ಅಂತ. ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ ಇದ್ದಾನೆ, ಶಿವನಲ್ಲಿ ಶಿವರೂಪದಿಂದ ಇದ್ದಾನೆ, ಸ್ವಯಂ ವಿಷ್ಣು ರೂಪದಿಂದ ಇದ್ದಾನೆ. ಹಾಗೆ ವಿಷ್ಣು ಬ್ರಹ್ಮ ರುದ್ರ 3 ಭಗವಂತನಿಗೆ ರೂಪಗಳಿವೆ, ಒಪ್ಪಿಕೊಂಡಿದ್ದೇವೆ ನಾವು. ಆದರೆ ಅವರು ಆ ಜೀವನನ್ನು ಒಪ್ಪಿಕೊಂಡಿಲ್ಲ. ಬ್ರಹ್ಮನೆಂಬ ಜೀವನಲ್ಲಿ ಬ್ರಹ್ಮನೆಂಬ ರೂಪದಿಂದ ಭಗವಂತ ಇದ್ದಾನೆ, ಶಿವನೆಂಬ ಜೀವನಲ್ಲಿ ಶಿವನೆಂಬ ರೂಪದಿಂದ ಇದ್ದಾನೆ ಭಗವಂತ. ಅದನ್ನು ಒಪ್ಪುವುದಿಲ್ಲ ಅವರು. ಆ ಬ್ರಹ್ಮನೂ ಪರಮಾತ್ಮನೇ, ಶಿವನೂ ಪರಮಾತ್ಮನೇ. ಅವನು ರಜೋಗುಣ, ಇವನು ತಮೋಗುಣ. ಸತ್ವಗುಣದಲ್ಲಿ ಇರತಕ್ಕಂಥವ್ರು ಯಾರು ಅಂದರೆ ವಿಷ್ಣು. ಹೀಗೆ ಹೇಳ್ತಾರೆ. ಅನ್ಯಥಾ ಜ್ಞಾನ ಒಬ್ಬೊಬ್ಬರು ಒಂದೊಂದು ರೀತಿ. ಸರಿಯಾಗಿರ್ತಕ್ಕಂಥ ಜ್ಞಾನ ಅಂತಂದರೆ ನಮ್ಮ ಇದು ತಾರತಮ್ಯ. ಅದಕ್ಕೋಸ್ಕರನೇ ತಾರತಮ್ಯ ಹೇಳಿದ್ದಾರೆ. ಅಲ್ಲಿ ರುದ್ರದೇವರಾದ ಮೇಲೆ ಬ್ರಹ್ಮದೇವರು, ಬ್ರಹ್ಮದೇವರಾದ ಮೇಲೆ ಪರಮಾತ್ಮ ಬರಬೇಕು, ಹೊರತು 3 ಒಂದೇ ಅಂತ ಮಾತ್ರ ತಿಳ್ಕೊಳ್ಬಾರ್ದು. ತಾರತಮ್ಯ ಇದೆ ಅದರಲ್ಲಿ. ಮಾಮೇಭ್ಯ ಪರಮವ್ಯಯಂ. ಆದ್ದರಿಂದ ರಜೋಗುಣ ತಮೋಗುಣ ಸತ್ವಗುಣ 3ಕ್ಕಿಂತಲೂ ಆಚೆ ಇರತಕ್ಕಂಥವನು. 3 ಗುಣಗಳಿಗೂ ಅವನು ಬದ್ಧನಾಗಿಲ್ಲ. ಆದ್ದರಿಂದ ಅವನಿಗೆ ಆ ರೀತಿ ಶರೀರವನ್ನು ಕಲ್ಪನೆ ಮಾಡಬಾರ್ದು. ಕಲ್ಪನೆ ಮಾಡಿಬಿಟ್ರೆ ಏನಾಗ್ತದೆ? ಅವನು ಜೀವನ ಆಗ್ತಾನೆ. ಅರ್ಥಾತ್ ಅವನು ಒಬ್ಬ ಜೀವ ಅಂತಂದರೆ ಪರಮಾತ್ಮನಿಗೆ ಜೀವಾಭೇದವನ್ನು ಹೇಳಿದಾಗ ಆಯಿತು.
ಜೀವಾಭೇದೋ ನಿರ್ಗುಣತ್ವಂ ಇಂತೆಲ್ಲ ಅದು ನವವಿಧ ದ್ವೇಷಗಳಿದೆ. ನವವಿಧ ಭಕ್ತಿ ಇದ್ದ ಹಾಗೆ ಶಾಸ್ತ್ರದಲ್ಲಿ ನವವಿಧ ದ್ವೇಷವನ್ನು ಹೇಳಿದ್ದಾರೆ. ಆ ದ್ವೇಷದಲ್ಲಿ ಪರ್ಯವಸಾನ ಆಗ್ತದೆ. ತತ್ಪ್ರಮಾಣಸ್ಯ ನಿಂದಾಚ ತದ್ಭಕ್ತ ದ್ವೇಷ ಏವಚ ಅಂತ ಹೇಳ್ತಾರೆ. ತದ್ಭಕ್ತ ದ್ವೇಷ ಅಂದರೆ ಅರ್ಥವೇನು? ಪರಮಾತ್ಮನ ಭಕ್ತನಲ್ಲಿ ದ್ವೇಷ ಮಾಡುವುದು ಅಂದರೆ ಅರ್ಥವೇನು? ಪರಮಾತ್ಮನ ಬಗ್ಗೆ ಆ ಭಕ್ತ ಏನಾದರೂ ಹೇಳಿದರೆ ಸಹನೆ ಆಗದೆ ಅವನ ಮೇಲೆ ದ್ವೇಷ ಮಾಡ್ತಕ್ಕಂಥ ಇದು ಯಾವುದು? ಇದು ಮೋಹ, ಮಹಾಮೋಹ, ತಾಮಿಶ್ರ ಅಂತ ತಾಮಿಶ್ರಗಳೇ ಆಗಿಬಿಡ್ತದೆ. ಇದೇ ನವವಿಧ ದ್ವೇಷದಲ್ಲಿ ಪರ್ಯವಸಾನ ಆಗುತ್ತೆ. ಈ 5 ತಮೋ, ಮೋಹ, ಮಹಾಮೋಹ, ತಾಮಿಶ್ರ, ಅಂತ ತಾಮಿಶ್ರ. ತತ್ಪ್ರಮಾಣಸ್ಯ ನಿಂದಾಚ ಅದು ಒಂದು ಏನು ಇದರಲ್ಲಿ ನವವಿಧ ದ್ವೇಷದಲ್ಲಿ ಒಂದು ಸೇರಿದ್ದು. ಪರಮಾತ್ಮನ ಏನು ಅವನು ಅಪ್ರಾಕೃತನಾಗಿದ್ದಾನೆ, 3 ಗುಣಗಳಿಂದ ಆಚೆ ಇದ್ದಾನೆ, ಸ್ವರೂಪಭೂತವಾದ ಆನಂದಮಯವಾದ ಕರಚರಣಾದಿ ಉಳ್ಳ ಸುಂದರವಾದ ವಿಗ್ರಹ ಪರಮಾತ್ಮನ ಶರೀರ ಇದೆ ಅಂತೇಳಿ ಹೇಳ್ತಕ್ಕಂಥ ಶಾಸ್ತ್ರವನ್ನು ನಿಂದ ಮಾಡತಕ್ಕಂಥದ್ದು. ತತ್ಪ್ರಮಾಣಸ್ಯ ನಿಂದಾಚ ಅದು ನವವಿಧ ದ್ವೇಷದಲ್ಲಿ ಅದು ಒಂದು ದ್ವೇಷ. ಪ್ರಾದುರ್ಭಾವ ವಿಪರ್ಯಾಸ. ಪ್ರಾದುರ್ಭಾವ ಅಂದರೆ ಪರಮಾತ್ಮನ ಪ್ರಾದುರ್ಭಾವ ಅಂದರೆ ಅವತಾರಗಳನ್ನೆಲ್ಲ ಜೀವರು ಅಂತ ತಿಳ್ಕೊಳ್ಳೋದು. ಹೇಳ್ತಾನಲ್ಲ ಕೃಷ್ಣ ನಾನು ಪರಮಾತ್ಮ ಅಂತ ಒಪ್ಪುವುದಿಲ್ಲ ಅಂತ ಶಿಶುಪಾಲ ಬೈದು ಶಿರಚ್ಛೇದ ಮಾಡಿಸ್ಕೊಂಡ್ಬಿಟ್ಟ. ಭೀಷ್ಮಾಚಾರ್ಯರು ತುಂಬ ಹೇಳಿದರು, ವಿಷ್ಣು ಇವನು ಕೃಷ್ಣ ಅವತಾರ ಸಾಕ್ಷಾತ್ ವಿಷ್ಣುವೇ ಹಾಗೆ ಅಂತ ಎಷ್ಟು ಹೇಳಿದರೂ ಕೂಡ ಶಿಶುಪಾಲ ಕೇಳಲಿಲ್ಲ. ಈ ಥರ ಇದೆಲ್ಲ ಪಂಚಪರ್ವ ಅವಿದ್ಯೆಯ ಪ್ರಭಾವ, ಮೋಹಕ್ಕೆ ಕಾರಣ ಇದು. ಮೋಹಿತೋ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ ಅಂತ. ಈಗ ಇಲ್ಲಿ ಪ್ರಶ್ನೆ ಬರ್ತದೆ, ಗುಣಗಳಿಗೆ ಇಷ್ಟು ಶಕ್ತಿ ಇದೆಯಾ ಅಂತ. ಚೇತನಗಳನ್ನೂ ಕೂಡ ವಶ ಮಾಡಿಕೊಳ್ತಕ್ಕಂತಹ ಶಕ್ತಿ ಜಡಕ್ಕಿದೆಯಾ? ಸಾಮಾನ್ಯವಾಗಿ ಜಡವನ್ನು ವಶ ಮಾಡಿಕೊಳ್ತಕ್ಕಂಥವನು ಚೇತನ. ಅವನಿಗೆ ಬುದ್ಧಿ ಇದೆ, ಜ್ಞಾನ ಇದೆ, ಎಲ್ಲ ಇದೆ ಅವನಿಗೆ. ಅವನು ಜಡವನ್ನು ಬೇಕಾದ ಹಾಗೆ ತನಗೆ ಬೇಕಾದ ಹಾಗೆ ತನ್ನ ಉಪಯೋಗ ಮಾಡ್ಕೋಬೋದು. ಅದು ಬಿಟ್ಟು ಜಡವೇ ಚೇತನವನ್ನು ವಶದಲ್ಲಿ ಇಟ್ಟುಕೊಳ್ಳುವುದು ಎಲ್ಲಾದರೂ ಇದೆಯೇ? ಸಾಂಖ್ಯರಲ್ಲಿದೆ. ಸಾಂಖ್ಯರಲ್ಲಿ ಪ್ರಕೃತಿ ಕರ್ತ್ರಿ ಪುರುಷಸ್ತು ಪುಷ್ಕರ ಫಲಾಶವನ್ನು ನಿರ್ಲಿಪ್ತ, ಅವನು ಏನಿದಿಲ್ಲ ಅಂತ ಹೇಳ್ತಾರೆ. ಸಾಂಖ್ಯ ಯೋಗದಲ್ಲೂ ಅಷ್ಟೇ. ಯೋಗ ಪತಂಜಲಿಯವರು ಸಾಂಖ್ಯ ಬೇರೆ ಅಲ್ಲ, ಯೋಗ ಬೇರೆ ಅಲ್ಲ. ಅವರು ಇರುವಂಥ ಸಾಂಖ್ಯ ಯೋಗರು ಅವರು ಕೂಡ ಹಾಗೆಯೇ ಹೇಳೋದು. ಜಡಕ್ಕೆ ಚೇತನನ ಮೇಲೆ ಸ್ವಾತಂತ್ರ್ಯ ಅಂತೆ. ಏನು ಹೇಳೋಣ ಇದಕ್ಕೆ? ಇದು ಅಸಂಭಾವಿತ. ಲೋಕದಲ್ಲಿ ಎಲ್ಲೂ ಕೂಡ ಕಂಡಿಲ್ಲ ಯಾವುದೇ ಒಂದು ಜಡ ಪದಾರ್ಥ ಚೇತನವನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳೋದು. ಒಂದು ಜಡ ಪದಾರ್ಥ ಚೇತನವನ್ನು, ಒಬ್ಬ ಜೀವನನ್ನು, ಒಬ್ಬ ಮನುಷ್ಯನನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳುವುದು ಎಲ್ಲಾದರೂ ಕಂಡಿದೆಯಾ? ಮನುಷ್ಯ ಏನು ಮಾಡ್ತಾನೆ? ಒಂದು ಜಡ ಪದಾರ್ಥವನ್ನು ತನ್ನದು ಅಂತ ತನ್ನದಲ್ಲಿ ವಶದಲ್ಲಿ ಇಟ್ಟುಕೊಳ್ತಾನೆ. ಇದು ಅನುಭವಕ್ಕೆ ವಿರುದ್ಧವಾಗಿರತಕ್ಕಂತಹ ಮಾತು. ಅದಕ್ಕೆ ಗೀತಾಚಾರ್ಯನೇ ಶ್ರೀಕೃಷ್ಣನೇ ಹೇಳ್ತಿದ್ದಾನೆ, ದೈವೀಹ್ಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ದೈವೀಹ್ಯೇಷ ಗುಣಮಯಿ ಅಂತ ಈ ಉಂಟಲ್ಲ, ಗುಣ ಒಳಗಡೆ ಅಭಿಮಾನಿನಿ ಯಾರು ಅಂದರೆ ಲಕ್ಷ್ಮೀದೇವಿ. ಅವಳು ಏನು ಮಾಡ್ತಿದ್ದಾಳೆ? ಈ ಗುಣಗಳಿಂದ ಚೇತನರನ್ನು ಹಿಡ್ಕೊಂಡಿದ್ದಾಳೆ, ತನ್ನ ವಶದಲ್ಲಿ ಇಟ್ಕೊಂಡಿದ್ದಾಳೆ. ಈಗ ಕಾರು ನಮ್ಮನ್ನು ಕರ್ಕೊಂಡು ಹೋಗಬೇಕು, ಪ್ರಯಾಣ ಮಾಡಬೇಕು ಅಂದರೆ ಒಳಗಡೆ ಒಬ್ಬ ಡ್ರೈವರ್ ಬೇಕಲ್ಲ. ಅದಕ್ಕೆ ಡ್ರೈವರ್ ಇದ್ರೇ ಕಾರು ನಮ್ಮನ್ನು ಹೇಳ್ಕೊಂಡು ಹೋಗ್ತದೆ ಬೇಕಾದ ಕಡೆಗೆ. ಹಾಗೆ ಗುಣಗಳಲ್ಲಿ ಒಳಗಡೆ ಡ್ರೈವಿಂಗ್ ಫೋರ್ಸ್ ಒಂದಿದೆಯಲ್ಲ, ಅದು ಯಾವುದು ಅಂತಂದರೆ ಮಹಾಲಕ್ಷ್ಮೀ ದೇವಿ. ದೈವೀಹ್ಯೇಷ ಗುಣಮಯಿ ಮಮ ಮಾಯಾ. ವಿಷ್ಣುವಿನ ಮಾಯೆ ಇದನ್ನೆಲ್ಲ ತಪ್ಪು ತಿಳ್ಕೊಂಡಿದ್ದಾರೆ. ವಿಷ್ಣುವಿನ ಮಾಯೆ ಏನೋ ಮಾಯೆ ಮಾಡಿಬಿಡ್ತಾನೆ. ಇಲ್ದಿದ್ದನ್ನು ಭಗವಂತ ಯಾವತ್ತೂ ಕೂಡ ಸೃಷ್ಟಿ ಮಾಡೋದಿಲ್ಲ. ಇದ್ದಿದ್ದನ್ನೇ ವ್ಯಕ್ತ ಮಾಡೋದು ಭಗವಂತನ ಕೆಲಸ. ಇಲ್ದಿದ್ದನ್ನು ತೋರಿಸೋದು ಇದೆಯಲ್ಲ, ಅಂಥ ಮಾಯೆ ಭಗವಂತ ಮಾಡೋದೇ ಇಲ್ಲ. ನಮಗೆ ಭ್ರಮೆ ಬರುವ ಹಾಗೆ ಭ್ರಾಮಕವಾಗಿ ಏನೋ ಇಲ್ದಿದ್ದನ್ನೇ ತೋರಿಸುವುದುಂಟಲ್ಲ, ಅದು ಯಾಕೆ ಮಾಡಬೇಕು? ಶ್ರೀಮದಾಚಾರ್ಯ ಹೇಳ್ತಾರೆ, ಅವನಿಗೆ ಶಕ್ತಿ ಇಲ್ಲವೇನು ಅಂತ. ಸರ್ವತಂತ್ರ ಸರ್ವಶಕ್ತನಾಗಿರತಕ್ಕಂಥವನು ಇದೆಲ್ಲ ಅಶಕ್ತರು ಮಾಡತಕ್ಕಂಥದ್ದಿಲ್ಲ. ಇಲ್ದಿದ್ದನ್ನು ತೋರಿಸಿ ಇನ್ನೊಬ್ಬರನ್ನು ಏನು ಮೋಸ ಮಾಡೋದು, ವಂಚನೆ ಮಾಡೋದು ಅಲ್ಲಿ ಇಲ್ಲ ವಸ್ತುತಸ್ತು. ಈಗ ದೊಂಬರಾಟದವರು ಮಾಡ್ತಾರೆ, ಏನೋ ಒಂದು ಇದು ಹಾಕಿದರೆ ಖಾಲಿ ಡಬ್ಬ ತಗೊಂಡ್ಬಿಟ್ಟು ಹೀಗೆ ಅಲ್ಲಾಡಿಸ್ತಾನೆ ಒಂದಷ್ಟು ನಾಣ್ಯಗಳು, ದುಡ್ಡು ಒಂದಿಷ್ಟು ಎಲ್ಲಿಂದ ಬಂತು?
ಹಾಗೆ ದುಡ್ಡು ಅವನು ಸೃಷ್ಟಿ ಮಾಡೋದಾಗಿದ್ದರೆ ಅವನು ಬೇಕಾದ್ರೆ ಮನೆ ಅರಮನೆ ಕಟ್ಟಿಸ್ಬೋದಾಗಿತ್ತು. ಅವನಿಗೂ ಅದು ನಮಗೆ ಮೋಸ ಮಾಡೋದು, ವಂಚನೆ ಮಾಡೋದು, ಇಲ್ದಿದ್ದ ದುಡ್ಡನ್ನು ಅವನು ತೋರಿಸೋದು. ಅಲ್ಲಿ ಇರಲಿಲ್ಲ. ಇದು ಈ ರೀತಿ ಅಶಕ್ತರು ಮಾಡತಕ್ಕಂಥದ್ದು ಕೆಲಸ ಭಗವಂತ ಮಾಡೋದಿಲ್ಲ. ಅವನು ಸರ್ವಶಕ್ತ, ಇಲ್ದಿದ್ದನ್ನು ಮಾಡೋದಿಲ್ಲ. ಏನೋ ಒಂದು ಶೂನ್ಯದಿಂದ ಜಗತ್ ಸೃಷ್ಟಿ, ವಾಯ್ಡ್, ಅದರಿಂದ ಈ ಜಗತ್ತನ್ನು ಸೃಷ್ಟಿ ಮಾಡೋದುಂಟಲ್ಲ, ಅದು ಹೇಳ್ತಾರೆ ಇವರೆಲ್ಲ ಕ್ರಿಶ್ಚಿಯನ್ರು ಅವರೆಲ್ಲ ಹಾಗೆಯೇ ಹೇಳ್ತಾರೆ. ಏನಿಲ್ಲ, ಶೂನ್ಯ, ಏನಿರಲಿಲ್ಲ, ಇದಕ್ಕಿದ್ದ ಹಾಗೆ ಭಗವಂತ ಸೃಷ್ಟಿ ಮಾಡಿದ. ಹಾಗೆ ಹೇಳುವುದಿಲ್ಲ. ನಮ್ಮದು ಪ್ರಕೃತಿ ಇದೆ. ಪ್ರಕೃತಿ ಸೂಕ್ಷ್ಮವಾಗಿರ್ತಕ್ಕಂಥ ಪರಮಾಣು ಇದೆ. ಆ ಪರಮಾಣುವಿನಿಂದ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ ವ್ಯಕ್ತವಾಗಿ ಮಾಡಿ. ಒಂದು ಸಣ್ಣ ಆಲದ ಮರ, ಇಷ್ಟು ದೊಡ್ಡ ಆಲದ ಮರ ಇದೆ, ಅದರ ಬೀಜದ ತೊಳೆಗೆ ನೋಡಿದರೆ ಇಷ್ಟು ಸಣ್ಣಕ್ಕಿದೆ ಬೀಜ. ಆ ಒಂದು ಬೀಜದ ಶಕ್ತಿ ಏನಿದೆ, ಇಷ್ಟು ದೊಡ್ಡ ಮರವನ್ನು ಉಂಟು ಮಾಡಿಕೊಡ್ತದೆ. ಹಾಗೆ ಪ್ರಕೃತಿ ಎಂಬ ಪರಮಾಣುಗಳೆಲ್ಲ ಇವೆ ನೋಡಿ, ಅದು ಅಷ್ಟು ಶಕ್ತಿ ಇದೆ ಇದಕ್ಕೆ. ಆದರೆ ವ್ಯಕ್ತ ಮಾಡತಕ್ಕಂಥವನು ಬೇಕು. ಆ ಆಲದ ಬೀಜವನ್ನು ಕೂಡ ಅದರಲ್ಲಿ ಕೆಳಗಡೆ ಹಾಕಿ ಅದಕ್ಕೆ ಎಲ್ಲ ಆರೈಕೆ ಮಾಡಿದರೆ ಅದು ಗಿಡ ಹುಟ್ಟುತ್ತದೆ, ದೊಡ್ಡದಾಗ್ತದೆ. ಅದಕ್ಕೆ ಒಬ್ಬ ಬೇಕು, ಪರಮಾತ್ಮ. ಪ್ರಕೃತಿಯಿಂದ ಮಹತ್ತತ್ವದಿಂದ ಅಹಂಕಾರ ತತ್ವ ಇತ್ಯಾದಿಗಳೆಲ್ಲ ಸೃಷ್ಟಿ ಮಾಡಿ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ಇಲ್ದಿದ್ದನ್ನು ಸೃಷ್ಟಿ ಮಾಡೋದಿಲ್ಲ. ಮಮ ಮಾಯಾ ಅಂತಂದರೆ, ಮಾಯಾ ಶಬ್ದಕ್ಕೆ ಮಯ ಅಂತಂದರೆ ಪ್ರಧಾನ, ಭಗವಂತ. ಅವನ ಅಧೀನವಾದ್ದು ಮಾಯಾ. ಸರ್ವೋತ್ತಮನಾಗಿರತಕ್ಕಂಥ ಒಂದು ಪರಾತ್ಪರ ವಸ್ತು, ಅದನ್ನು ಮಯ ಅಂತ ಹೇಳ್ತಾರೆ. ಮಯ ಪ್ರಧಾನ ಉದ್ದಿಷ್ಟಂ ಅಂತ. ಮಯ ಅಂತಂದರೆ ಪ್ರಧಾನ, ಅಂದರೆ ಸರ್ವೋತ್ತಮ, ಸರ್ವೋತ್ಕೃಷ್ಟವಾದ ಪರತತ್ವ. ಅವನ ಸಂಬಂಧಿಯಾದ್ದು ಮಾಯಾ. ಅವನ ಒಂದು ಅಧೀನದಲ್ಲಿ ಇರತಕ್ಕಂಥ ಪ್ರಕೃತಿ, ಅದಕ್ಕೆ ಮಾಯಾ ಅಂತ ಹೆಸರು. ಪ್ರಕೃತಿಗೂ ಮಾಯಾ ಅಂತ ಹೆಸರು. ಆ ಪ್ರಕೃತಿಯಲ್ಲಿ ಒಳಗಡೆ ಇರತಕ್ಕಂತಹ ದೇವಿ ಮಾಯಾದೇವಿ. ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿ, ಅವಳೇ ಮಹಾಲಕ್ಷ್ಮೀ ದೇವಿ. ಅವಳಿಗೂ ಮಾಯಾ ಅಂತ ಹೆಸರು, ಪ್ರಕೃತಿಗೂ ಮಾಯಾ ಅಂತ ಹೆಸರು. ಈ ಮಮ ಮಾಯಾ ಅಂತಂದರೆ ಪ್ರೀತಿಯಿಂದ ಹೇಳ್ತಾನೆ ನೋಡಿ, ಅಂತ ಎಷ್ಟು ಇದರಿಂದ ಹೇಳ್ತಿದ್ದಾನೆ. ಮಮ ಮಾಯಾ, ನನ್ನ ಮಾಯೆ ಅದು. ಬಹಳ ಪ್ರೀತಿ ಭಗವಂತನಿಗೆ ಲಕ್ಷ್ಮೀ ದೇವಿಯಲ್ಲಿ ಇರತಕ್ಕಂಥ ಪ್ರೀತಿ ಇನ್ಯಾರಲ್ಲೂ ಇಲ್ಲ, ಯಾರಲ್ಲೂ ಇಲ್ಲ. ಅಷ್ಟು ಪ್ರೀತಿ, ಅಷ್ಟು ಚೆನ್ನಾಗಿ ಮಮ ಮಾಯಾ ಅಂತ ಹೇಳ್ತಾ ಇದ್ದಾನೆ. ದುರತ್ಯಯ ಅಂತಂತಾರೆ, ಯಾರು ಅವಳನ್ನು ಮೀರಿ ಹೋಗಲಾರರು. ಯಾಕೆ? ಮಮ ಮಾಯಾ, ಆದ್ದರಿಂದ, ನನ್ನವಳಾದ್ದರಿಂದ ಅವಳನ್ನು ಯಾರು ಕೂಡ ಮೀರ್ಲಿಕ್ಕೆ ಸಾಧ್ಯವಿಲ್ಲ. ನನಗೆ ಅಷ್ಟು ಪ್ರೀತಿ ಪಾತ್ರಳಾದ್ದರಿಂದ. ಶ್ರೀರ್ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಪರಮಾತ್ಮನ ಒಂದು ಕಟಾಕ್ಷದ ಬಲ ಸಾಕಬಳಿ. ಅವಳು ಏನು ತನ್ನ ಕಟಾಕ್ಷದಿಂದ ಇಡೀ ಪ್ರಪಂಚವನ್ನು ಆಳ್ತಾಳೆ ಜಗನ್ಮಾತೆಯಾಗಿ. ಮಮ ಮಾಯಾ ದುರತ್ಯಯ. ಆದ್ದರಿಂದಲೇ ಮೋಹಿತಾಹ, ಇವರೆಲ್ಲ ಮೋಹಿತರಾಗಿ ಬಿಡ್ತಾರೆ. ದೈವೀ ಶೇಷ, ದೈವಿ ಅಂತಿದೆ ಅಲ್ಲಿ, ದೇವಿ ಅಂತ ಅನ್ನಲಿಲ್ಲ ನೋಡಿ. ಸ್ವಾರಸ್ಯ, ದೇವಿ ಮಾಯಾ ಅಂತ ಹೇಳ್ಬೋದಾಗಿತ್ತಲ್ಲ. ಮಾಯಾ ದೇವಿ ತಾನೇ ಅವಳು, ದೈವಿ ಅಂತ ಹೇಳ್ತಿದ್ದಾನೆ ಶ್ರೀಕೃಷ್ಣ. ಯಾಕೆ ದೈವಿ ಅಂತ? ದೇವಿ ಅಂತಂದರೆ ಅವಳು ಕ್ರೀಡಾದಿ ಗುಣ ಉಳ್ಳವಳು, ಒಳ್ಳೆಯ ಶಕ್ತಿ ಉಳ್ಳವಳು ಅಂತ ಅರ್ಥ ಬರ್ತದೆ, ಬರೋದಿಲ್ಲ ಅಂತೇನಿಲ್ಲ. ಆದರೆ ಸ್ವಯಂ ಅಂಥ ಶಕ್ತಿ ಉಳ್ಳವಳು ಅಂತ ಅರ್ಥ ಬಂದುಬಿಡ್ತದೆ. ಹಾಗಲ್ಲ, ದೇವ ನಾನು, ನಿಜವಾಗಿಯೂ ಅಂತಹ ಶಕ್ತಿ ಉಳ್ಳವನು ನಾನು, ನನಗೆ ಸಂಬಂಧಪಟ್ಟವಳು. ಆದ್ದರಿಂದ ಅವಳು ದೈವಿ. ನಾನು ಅವಳಿಗೆ ಕಟಾಕ್ಷ ಒಂದು ಕೊಡ್ತೇನೆ, ಅನುಗ್ರಹ ಮಾಡ್ತೇನೆ. ಅದರಿಂದಾಗಿ ಅವಳು ತನ್ನ ಶಕ್ತಿ ತೋರಿಸ್ತಾಳೆ. ಅದನ್ನು ದೈವಿ. ಅದು ಕೊಡುವುದಲ್ಲ, ಅದು ನಿಜವಾಗಿಯೂ ದೇವಿಯೂ ಹೌದು. ಅವಳು ನಿಜವಾಗಿಯೂ ದೇವಿಯೂ ಹೌದು. ಯಾಕೆಂದರೆ ಸ್ವಾಭಾವಿಕವಾಗಿ ಅವಳಲ್ಲಿ ಆ ಶಕ್ತಿ ಇದೆ. ಆ ಶಕ್ತಿಯನ್ನು ವ್ಯಕ್ತ ಮಾಡತಕ್ಕಂಥದ್ದು ಭಗವಂತನ ಒಂದು ಕಟಾಕ್ಷ. ಲಕ್ಷ್ಮೀದೇವಿಯಲ್ಲಿ ಇಡೀ ಪ್ರಪಂಚವನ್ನು ಆಳ್ತಕ್ಕಂಥ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಬ್ರಹ್ಮಾದಿಗಳಿಗಿಂತ ಕೋಟಿ ಪಾಲು ಮಿಗಿಲು ಅವಳು, ಶಕ್ತಳು. ಎಲ್ಲರನ್ನೂ ಕಾಪಾಡ್ತಕ್ಕಂಥವಳು, ಎಲ್ಲರನ್ನೂ ಸೃಷ್ಟಿ ಸ್ಥಿತಿ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ್ತಿ ಬಂಧ ಮೋಕ್ಷಾ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾಸ ಶ್ರೀರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಇಂಥ ಗುಣ ಇರತಕ್ಕಂಥವಳು ಯಾರು ಅಂತಂದರೆ ದೈವಿ ಮಾಯಾ. ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಅವಳನ್ನು ಯಾರೂ ಕೂಡ ಮೀರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ
ನಮಗೆ ಮೋಕ್ಷ ಇಲ್ಲವೇ ಇಲ್ಲ. ಹಾಗಾದರೆ ಯಾರೂ ಮೀರ್ಲಿಕ್ಕೆ ಸಾಧ್ಯ. ಅವಳು ಬಂಧಗಳು 3 ಗುಣಗಳಿಂದ ಎಲ್ಲರನ್ನು ಕೂಡ ಬಂಧನೆ ಮಾಡ್ತಕ್ಕಂಥವಳು, ಅವರನ್ನು ಯಾರು ಮೀರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಂದರೆ ಹಾಗಾದರೆ ಯಾರಿಗೂ ಕೂಡ ಮೋಕ್ಷನೇ ಇಲ್ಲ ಅಂತ ಆಯ್ತಲ್ಲ. ಅಂತಂದರೆ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ, ನನ್ನನ್ನು ಯಾರು ಶರಣಾಗತರಾಗ್ತಾರೆ, ಪ್ರಪದ್ಯಂತೆ ಯಾರು ಶರಣಾಗತರಾಗ್ತಾರೆ ಅವರನ್ನು ನಾನು ಮೋಕ್ಷಕ್ಕೆ ಕಳಿಸಿಕೊಡ್ತೇನೆ. ಮಾಯಾಮೇತಾಂ ತರಂತಿತೆ, ಈ ಮಾಯೆಯನ್ನು ಅವರು ದಾಟ್ತಾರೆ, ದಾಟ್ಲಿಕ್ಕೆ ಸಾಧ್ಯ ಇದೆ. ಯಾಕೆ? ಮಮ ಮಾಯಾ ತಾನೇ ಅವಳು. ನನ್ನ ಅಧೀನದಲ್ಲಿರ್ತಕ್ಕಂತಹ ಮಾಯೆಯನ್ನು ನನ್ನ ಅನುಗ್ರಹವುಳ್ಳವರು ದಾಟಬಲ್ಲರು, ನಾನು ದಾಟಿಸ್ತೇನೆ. ಮಾಯಾಮೇತಾಂ ತರಂತಿತೆ. ಈ ವಿಜಯರಾಯರು ದುರ್ಗಾ ಸುಳಾದಿ ಅಂತ ಬರೆದಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಗೋಪಿನಂದನೆ ಮತ್ತ ದೈತ್ಯ ಸಂತತಿಗೆ ಸಂತಾಪ ಕೊಡುತ್ತಿಪ್ಪ ಮಹಾ ಕಠೋರೆ, ಉಗ್ರರೂಪೆ ವಿಲಕ್ಷಣೆ ಅಜ್ಞಾನಾಭಿಮಾನಿನಿ, ತಾಪತ್ರಯ ವಿನಾಶೇ ಓಂಕಾರೇ ಹುಂಕಾರೇ. ಗೋಪಿನಂದನೆ, ಗೋಪಿನಂದನೆ ಯಶೋದೆಯಲ್ಲಿ ದುರ್ಗೆಯಾಗಿ ಅವತಾರ ಮಾಡಿದ್ದಾಳೆ. ಗೋಪಿನಂದನೆ ಮತ್ತ ದೈತ್ಯ ಸಂತತಿಗೆ ಸಂತಾಪ ಕೊಡುತ್ತಿಪ್ಪ ಮಹಾ ಕಠೋರೆ. ಮಹಾ ಕಠೋರಳು ದುರ್ಗಾದೇವಿ. ಸಾಮಾನ್ಯವಾಗಿ ದುರ್ಗಾದೇವಿ ಅಂದರೆ ಪಾರ್ವತಿ ದೇವಿ ಅಂತ ತಿಳ್ಕೊಂಡಿದ್ದಾರೆ ಜನ. ದುರ್ಗಾ ಪರಮೇಶ್ವರಿ ಅಂತಂದರೆ ಪರಮೇಶ್ವರನ ಹೆಂಡತಿ ದುರ್ಗಾ. ಆದರೆ ಮಾರ್ಕಂಡೇಯ ಪುರಾಣದಲ್ಲಿ ಸಪ್ತಶತಿ ಅಂತ ಒಂದು ದುರ್ಗಾ ಮಹಾತ್ಮ್ಯವನ್ನು ಹೇಳ್ತಕ್ಕಂಥ ಭಾಗ ಇದೆ. ಅದರಲ್ಲಿ ಸ್ಪಷ್ಟವಾಗಿ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ನಾರಾಯಣಿ ಅಂತ ಕರೆದಿದ್ದಾರೆ ನೋಡಿ. ಪಾರ್ವತಿ ಹೇಗೆ ನಾರಾಯಣಿ ಆಗ್ತಾಳೆ?